ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. 1,44,00,000 ಅನುದಾನದಲ್ಲಿ ಇದು ಆಗಿರುವಂಥದ್ದು. ಎಲ್ಲ ಪಂಚಾಯಿತಿಯಲ್ಲೂ ಆಗಿದೆ. ಈ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಜಾಸ್ತಿ ಊರುಗಳು ಕವರ್ ಮಾಡಿದ್ದಾರೆ. ಅದು ಗಡಿ ಭಾಗದಲ್ಲೂ ಇದೆ, ಮತ್ತು ಆ ಕಡೆ ರಾಜಪೇಟೆ ರೋಡ್ ಬಿಟ್ಟು ಹೋಗೋ ಅಂಥ ಜಾಗದಲ್ಲೂ ಇದನ್ನು ಸೇರಿಸಿದ್ದೀವಿ. ಇದು ಒಂದೇ ದೂರದೃಷ್ಟಿ, ಕುಡಿಯೋ ನೀರಿನ ಘಟಕ ಮತ್ತು ಐಮಾಸ್ ಲೈಟ್ನ ಮಾಡ್ತೀವಿ ಪ್ರತಿ ಹಳ್ಳಿಗೂ ಅನ್ನೋವಂಥದ್ದನ್ನು ನಾವು ಮಾತು ಕೊಟ್ಟಿದ್ವಿ. ಅದನ್ನು ಹಂತ ಹಂತವಾಗಿ ಮಾಡೋಕ್ಕೆ ಅವಕಾಶ ಆಯಿತು. ಇದು ಭಾಳ ವರ್ಷಗಳ ಬೇಡಿಕೆ, ದಿನಗಳ ಬೇಡಿಕೆ ಅಲ್ಲ, ಭಾಳ ವರ್ಷಗಳ ಬೇಡಿಕೆ ಆಗಿತ್ತು ಅವ್ರಿಗೆ. ಪ್ರತಿ ಹಂತದಲ್ಲೂ ಆ ಹಳ್ಳಿಗಳಿಗೆ ಹೋದಾಗ ನಾನು ಮಾತು ಕೊಟ್ಬಿಟ್ಟು ಬಂದಿರೋದನ್ನು ಇವತ್ತು ನಾವು ಅವರಿಗೆ ಇದನ್ನು ಅಂದರೆ ಅವರಲ್ಲೇ ಸ್ಥಳೀಯವಾಗಿರೋರು ಊರಲ್ಲಿರೋ ದೊಡ್ಡವ್ರನ್ನ ಕರೆದು ಅವ್ರ ಕಡೆಯಿಂದ ದೀಪ ಬೆಳಗಿಸೋವಂಥದ್ದು ಮಾಡಿದ್ದೀವಿ. ಖುಷಿ ಇದೆ, ಊರಲ್ಲಿ ಬೆಳಕು ನೋಡಿ ನನಗೂ ಖುಷಿ ಇದೆ. ಅವರು ಭಾಳ ಜನ ಖುಷಿ ಆಗಿದ್ದಾರೆ. ಇವತ್ತು ಮಳೆ ಬಂದು ಕೂಡ ఎందరూ ఫారెస్ట్ యాడ్ వరకు ఉంది, వీధి యాడ్ వరకు ఉంది అని తెలుసుకొని మాట్లాడదాము. నేను ఒకటే వచ్చిండాను, తహసీల్దార్ రావాలా, ఫారెస్ట్ వాళ్ళని పిలిపియాలా, యాడో మాట్లాడితే అది న్యాయం చిక్కేలే. ఒక దినము ఫారెస్ట్ వాళ్ళని, రెవెన్యూ వాళ్ళని నేను వచ్చి ఎవరెవరిది బాధితులు ఉండారు, ఎన్ని ఏండ్లు ఇంకా ఉండారు, ఎట్లా అది ఆ సమస్య ఎట్లా పరిహారము అనేది ఇక్కడే వచ్చి వాళ్ళు ఫారెస్ట్ వాళ్ళు వచ్చి ఒక సెట్ పెట్టి నీళ్లు పోసింటే ఫారెస్ట్ వాళ్ళు చెప్తే మేము రైతులు ఏం లేదు. మీరు మీ తాతగారి కాలం నింకాను తెలుసో తెలియకుండానో ఇప్పుడు అది ఫారెస్ట్ అని చెప్తా వాళ్ళకి పిలుచుకొని వచ్చి ఏం దావుంది, ఇది ఎట్లా ఎప్పుడాయా, ఇది ఫారెస్ట్ ఎప్పుడు చేరిండేది, గెజెట్ అయింది అంటే దానికి మళ్ళా వీళ్ళు బాధితులు ఎట్లా దాన్ని ఇంకా పారయ్యేది అని తెలుసుకుందాం. నేను ఇప్పుడు రెవెన్యూ వాళ్ళని పిలుచుకొని రాలేదు, ఫారెస్ట్ వాళ్ళని పిలుచుకొని ఊరికే వచ్చి ఈడే కూర్చొని ఎందరు రైతులు వాళ్ళు ఎంత చెప్తా ఉన్నారు. ఊరే ఖాళీ ఎవరిని అడుగు, ఎవరు వేసుకోవడం మాట్లాడతారు అర్థం. ఊరికేప్పుడు కళకళగా ఇల్లుగా అట్లే ఉండి కిందికి పడుతుంది. ఇట్లా తిరగమ్మా ఇట్లా ಬಸ್ ಸ್ಟ್ಯಾಂಡ್ ಇಲ್ಲ, ಮಳೆಗಳ ಬಂದರೆ ಎಲ್ಲ ನಿಂತ್ಕೊಂತಾರೆ. ಮಳೆ ಬರ್ತಾರೆ, ದೊಡ್ಡ ಲೈನ್ ಬೇರೆ ಇರೋದು, ಲೈನ್ ಇದೆ, ಇದಕ್ಕೆ ಎಲ್ಲೋ ಜಾಗ ಇಲ್ಲ, ಬೇರೆ ಬಸ್ ಸ್ಟ್ಯಾಂಡ್ ಇಲ್ಲ. ಅವ್ರು ಮೊದಲಿಂದ ಕೇಳ್ತಾರೆ ಬಸ್ ಸ್ಟ್ಯಾಂಡ್ ಮಾಡ್ಕೊಟ್ಟಿದ್ದೀರಾ ಮೇಡಮ್? ಬಸ್ ಸ್ಟ್ಯಾಂಡ್ ಮಾಡ್ಕೊಟ್ಟಿದ್ದೀರಾ? ಎಲ್ಲ ನೇಮ್ ಬೋರ್ಡ್ ಹಾಕವ್ರೆ. ಊರಿಗೆ ನಮ್ಮೂರಿಗೆ ಹೆಸರು ಇಲ್ಲ, ಅಲ್ಲ ಮೈನ್ ರೋಡ್ ಊರಿಗೆ ಹೆಸರು ಇಲ್ಲ. ನಾವು ಪಂಚಾಯತ್ ಕೇಳಿದ್ರೆ ಗಲಾಟೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾವೇನೋ ಡೇಟಾ ಕೇಳಿದ್ರೆ ಗಲಾಟೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲ, ಯಾವಾಗ ನೋಡ್ಕೊಳ್ಳೋಕೆ ಎಲ್ಲ ಊರಿಗೆ ಬೋರ್ಡ್ ಇದೆ, ನಮ್ಮೂರಿಗೆ ಬೋರ್ಡ್ ಇಲ್ಲ. ಏನು ಊರ ಹೆಸರು ಬಸ್ ಶೆಲ್ಟರ್ ಕಾಡುತ್ತಾ ಅದೇ ಬಸ್ ಸೆಂಟರ್ ಮಾತಾಡೋದು ಬೆಳಗ್ಗೆ ಮೇಡಮ್ ಒಂದು ರಿಕ್ವೈರ್ಮೆಂಟ್ ಇದೆ.
ಮಹಾಲಕ್ಷ್ಮಿ ಪರಿಪೂರ್ಣ ಅನುಗ್ರಹದ दीप महालक्ष्मी मंगल नीराजनं दर्शयामि आचमनीं समर्पयामि आचम्यानन्तरं परिमलपत्र पुष्पाणि समर्पयामि देवता रक्षान्दारयामि नमस्करोमि सर्वाभाग वशमणि त्रैलोक्यस्य अखिलेश्वरी एवमेव त्वया कार्यम् अस्मतु वैरी विनाशनं दीप महालक्ष्मी देवता भ्यो नमः मनसाभिष्ट प्रार्थना समर्पयामि दीप महालक्ष्मी नमः मनसाभिष्ट प्रार्थना समर्पयामि रक्षान्दारयामि नमस्करोमि ಊರ ಮಧ್ಯದಲ್ಲಿ ಗ್ರಾಮದ ಮಧ್ಯದಲ್ಲಿ ಊರಿಗೆ ಮತ್ತು ದೇವಸ್ಥಾನಕ್ಕೆ ಅವರಿಗೆ ಶಾಲಾ ಕಟ್ಟಡ ದೇವಸ್ಥಾನ ಅವ್ರಿಗೆ ಅನುಕೂಲ ಆಗುವಂಥ ಜಾಗದಲ್ಲಿ ಐಮಾಸ್ ಲೈಟ್ನ ಹಾಕಬೇಕು ಅಂತಂದ್ಬಿಟ್ಟು ಕೋರಿಕೆ ಇತ್ತು. ಡೈರಿಯ ಸಮೀಪದಲ್ಲಿ ದೇವಸ್ಥಾನ ಸ್ಕೂಲು ಊರ ಮಧ್ಯೆ ಎಲ್ಲೆಲ್ಲಿ ಅವ್ರಿಗೆ ಸೌಕರ್ಯ ಇತ್ತು ಆ ಜಾಗಕ್ಕೆ ಬೇಕು ಅಂತಂದ್ಬಿಟ್ಟು ಅವ್ರದ್ದು ಬೇಡಿಕೆ ಇತ್ತು. ಇದೊಂದೇ ಪಂಚಾಯತಿಯಲ್ಲಿ 7 ಜಾಗದಲ್ಲಿ ಐಮಾಸ್ ಲೈಟು ಆಗಿತ್ತು. ಇದು ಒಂದು ಪಂಚಾಯತಿಗೆ, ಬೇರೆ ಜಾಗದಲ್ಲೂ ಆಗಿದೆ, ಬಟ್ ಇದು ಒಂದು ಪಂಚಾಯತಿಯಲ್ಲಿ 7 ಜಾಗದಲ್ಲಿ ನಾವು ಐಮಾಸ್ ಲೈಟ್ ಮಾಡಿದ್ವಿ. ಇನ್ನೂ ಒಂದು MLA ಅನುದಾನದಲ್ಲಿ ಆಗಿದೆ, ಇನ್ನೂ 4 ಅದು ಬೇರೆ. ಇದು ಹೆಡ್ ಆಫ್ ಅಕೌಂಟು ಸರ್ಕಾರದ ಅನುದಾನ, MLA ಗ್ರಾಂಟ್ ಅಂತಲ್ಲ, ಸರ್ಕಾರದ ಅನುದಾನದಲ್ಲಿ ಇದನ್ನು ಮಾಡಿರುವಂಥದ್ದು. ಭಾಳ ವರ್ಷಗಳಿಂದ ಇದು ಗಡಿ ಭಾಗದಕ್ಕೆ ಅಂಟ್ಕೊಂಡಿದೆ ರಾಜಪೇಟೆ ರೋಡ್ಗೆ. ಮತ್ತು ನಾವು ರಾಜಪೇಟೆ ರೋಡ್ ಬಿಟ್ಟು ಕೂಡ ಒಂದು 5 ಹಳ್ಳಿಗೆ ಹೋಗಬೇಕಾಗತ್ತೆ, ಪಿಲ್ವಾರ, ಗಡ್ಡ ಇವೆಲ್ಲ ಹೋಗಬೇಕಾಗತ್ತೆ. ಆ ಜಾಗಗಳಲ್ಲೂ ಕೂಡ ಭಾಳ ವರ್ಷಗಳಿಂದ ಏನೂ ಅಭಿವೃದ್ಧಿ ಇರಲಿಲ್ಲ. ಭಾಳ ವರ್ಷಗಳಿಂದ ರಸ್ತೆ ಇರ್ತಾ ಇರಲಿಲ್ಲ. ರಸ್ತೆ ಇದ್ದರೆ ನೀರಿನ ಸೌಕರ್ಯ ಇರ್ತಾ ಇರಲಿಲ್ಲ. ಎಲ್ಲ ಜಾಗದಲ್ಲೂ ಹಂತವಾಗಿ ಏನಾಗುತ್ತೆ दीप महालक्ष्मी नमः मंगल मनसाभिष्ट प्रार्थना समर्पयामि रक्षान्दारयामि नमस्करोमि इंदिरा रमण गोविंद रक्षान्दारयामि नमस्करोमि सर्वेभ्यो देवताभ्यो नमः मनसाभिष्ट प्रार्थना समर्पयामि देवता रक्षान्दारयामि
देवता रक्षांगाय नमस्करोमि आया